ಇನ್ನು ಕಲಬುರಗಿ ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಆರ್ಎಸ್ಎಸ್ ಸಜ್ಜು ಆಗ್ತಾ ಇದೆ. ನವೆಂಬರ್ 2ರಂದು ಚಿತ್ತಾಪುರದಲ್ಲಿ ರೂಟ್ ಮಾರ್ಚ್ ಮಾಡಬೇಕು ಅಂತ ಆರ್ಎಸ್ಎಸ್ ಮುಂದಾಗ್ತಿರೋದು. ಈಗಾಗಲೇ ಪರ್ಮಿಷನ್ಗೋಸ್ಕರ ಲೆಟರ್ನ್ನು ಕೂಡ ಬರೆದಿದ್ದಾರೆ ಡಿಸಿಗೆ. ಜೊತೆಗೆ ಸ್ವತಃ ನಿನ್ನೆ ಅದನ್ನು ಡಿಸಿ ಅವರಿಗೆ ಕೊಟ್ಟಿದ್ದು ಕೂಡ ಆಯಿತು. ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಸಲ್ಲಿಸಿದಂಥ ಪತ್ರ ಟಿವಿ9ಗೆ ಲಭ್ಯವಾಗಿದೆ. ತಹಶೀಲ್ದಾರ್ ಮೊದಲು ಕೇಳಿದಂಥ 11 ಅಂಶಗಳಿಗೆ ಉತ್ತರ ನೀಡಲಾಗಿದೆ. 11 ಅಂಶಗಳ ಬಗ್ಗೆ ಸವಿವರವಾಗಿ ಉತ್ತರ ನೀಡಲಾಗಿದೆ. ಸೊ ಅಂದಾಜು ಎಷ್ಟು ಜನ ಸೇರ್ತಾರೆ ಅದರ ಬಗ್ಗೆ ಕೂಡ ಅವರಲ್ಲಿ ತಿಳಿಸಿದ್ದಾರೆ. ಸೊ ನಮ್ಮ ಸಂಘದ ಜಿಲ್ಲಾ ವ್ಯವಸ್ಥಾ ಪ್ರಮುಖರಾದಂಥ ಪ್ರಹ್ಲಾದ್ ವಿಶ್ವಕರ್ಮ ಅವರು ಸೊ ಅದನ್ನು ಮೆನ್ಷನ್ ಮಾಡಿ ಮಧ್ಯಾಹ್ನ 3 ಗಂಟೆಯಿಂದ 6:30ರವರೆಗೆ ಪಥಸಂಚಲನ ಇರುತ್ತೆ. ಸುಮಾರು 500ರಿಂದ 600 ಜನ ಭಾಗಿಯಾಗ್ತಾರೆ. ಕಲಬುರಗಿ ಸುತ್ತಮುತ್ತಲಿಂದ 200 ಜನ ಭಾಗಿಯಾಗುವಂಥ ನಿರೀಕ್ಷೆ ಇದೆ. ಚಿತ್ತಾಪುರದಲ್ಲಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ ಜಾಣನಡೆ. ಮೊದಲು ಹೇಳಿದಂತೆ 500ರಿಂದ 600 ಜನರಿಂದ ಪಥಸಂಚಲನ ಅಂತ ಆರ್ಎಸ್ಎಸ್ನವರು ಹೇಳಿದ್ದಾರೆ. ಬಿದಿರಿನ ಲಾಠಿಯನ್ನು ಹಿಡಿದು ಗಣವೇಷಧಾರಿಗಳು ಹೆಜ್ಜೆ ಹಾಕ್ತಾರೆ. ಸೇವೆ ನಿಸ್ವಾರ್ಥತೆಯ ಧ್ಯೇಯ ಇಟ್ಕೊಂಡು ಈ ಒಂದು ಪಥಸಂಚಲನ ಮಾಡಲಾಗುತ್ತೆ. ಹೀಗಾಗಿ ಇದಕ್ಕೆ ಯಾವುದೇ ನೋಂದಣಿ ಪತ್ರ ಇರೋದಿಲ್ಲ. ಜಿಲ್ಲಾಧಿಕಾರಿಗೆ ಹೊಸ ಅರ್ಜಿಯನ್ನು ಸಲ್ಲಿಸಿರುವಂಥ ಸಂಘ ಪರಿವಾರ. ಸೊ ಅದರಲ್ಲಿ ವಿವರವಾಗಿ ಎಷ್ಟು ಜನ, ಯಾಕಂದರೆ ತಹಶೀಲ್ದಾರ್ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿದರು. ಎಷ್ಟು ಜನ ಅಂತ ಇಲ್ಲ, ಕಾರ್ಯಕ್ರಮ ಎಲ್ಲಿಂದ ಎಲ್ಲಿಗೆ ಅಂತ ಇಲ್ಲ, ಟೈಮಿಂಗ್ ಇಲ್ಲ, ಇದೆಲ್ಲವನ್ನು ಕೂಡ ನೀವು ತಿಳಿಸಬೇಕು ಅಂತ. ಸೊ ಈಗ ಸಮೇತ ಮಧ್ಯಾಹ್ನ 3 ಗಂಟೆಯಿಂದ 6:30ರವರೆಗೆ ಸುಮಾರು 500ರಿಂದ 600 ಜನ ಭಾಗಿಯಾಗ್ತಾರೆ. ಕಲಬುರಗಿ ಸುತ್ತಮುತ್ತಲಿನಿಂದ ಸುಮಾರು 200 ಜನ ಭಾಗಿಯಾಗುವಂಥ ನಿರೀಕ್ಷೆ ಇದೆ ಅಂತ ತಹಶೀಲ್ದಾರ್ ಮೊದಲು ಕೇಳಿದಂಥ 11 ಪ್ರಶ್ನೆಗಳಿಗೂ ಕೂಡ ಉತ್ತರ ನೀಡಲಾಗಿದೆ. ಸೊ ಡಿಸಿಗೆ ಸದ್ಯಕ್ಕೆ ಆರ್ಎಸ್ಎಸ್ ಸಲ್ಲಿಸಿರುವಂಥ ಮನವಿ ಪತ್ರ, ಸೊ ಅದರ ಕಾಪಿ ಟಿವಿ9ಗೆ ಲಭ್ಯ ಆಗಿದೆ. ಅದರ ಡೀಟೇಲನ್ನು ನೀವು ನೋಡ್ತಾ ಇದ್ದೀರಾ. ಸುಮಾರು ಒಂದು 3ರಿಂದ 3:30 ಗಂಟೆ ಟೋಟಲ್ ಪಥಸಂಚಲನ ಇರುತ್ತೆ ಅಂತ.